ಆರ್ತ್ರಿಪ್ಪಾಜಿ ನಿಮ್ಮೆಲ್ಲರ ಶರಣರ ಪಾದಕ್ಕೊಂದಿಸುತ್ತ ನಿನ್ನೆ ವಿಚಾರದೊಳಗ ಆಶಾಂಕ ನಿರೂಪಣ ಅನ್ನೋ ವಿಚಾರವನ್ನ ನೋಡಿದ್ವಿ. ಅಲ್ಲಿ ಶಿಷ್ಯನ ಏನ್ ಪ್ರಶ್ನೆ ಕೇಳಿದ್ನಂದ್ರ ಹಿಂದಿನ ವಿಚಾರದೊಳಗ ಮಾಯೆ ಹೆಂಗ್ ಸೃಷ್ಟಿ ಆತು, ಮತ್ ಈ ದೇವತೆಗಳೆಲ್ಲ ಹೆಂಗ್ ಸೃಷ್ಟಿ ಆದ್ವು, ಮತ್ ಈ ವೇದಗಳೆಲ್ಲ ಇಷ್ಟಕ್ಕಂತ ದೇವತೆಗಳನ್ನ ಹೇಳಿದಾರಲ್ಲ, ಈ ದೇವತೆಗಳು ಸೃಷ್ಟಿ ಆದವು ಅನ್ನೋ ಪ್ರಶ್ನೆ ಕೇಳಿದ್ಕ ಅವರು ಆ ಪರಬ್ರಹ್ಮದಲ್ಲಿ ಮೂಲ ಮಾಯೆ ಆಯ್ತು. ಆ ಮಾಯೆ ಅನ್ನೋದು ಆಕಾಶದಲ್ಲಿ ಭಾಸವನ್ನ ತೆಗೆದಾಕಿದ್ರ ಆಕಾಶವೇ ಬ್ರಹ್ಮ ಸ್ವರೂಪ. ಹಂಗ ಆಕಾಶದಿಂದ ವಾಯುವಾಯಿತು, ವಾಯುವಿನಿಂದ ಎಲ್ಲ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಇವು ಸೃಷ್ಟಿಯಾದವು. ಇವುಗಳಿಂದ ಆ ಗುಣಗಳು ಸೃಷ್ಟಿಯಾದವು. ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಮಣ್ಣು ಸೃಷ್ಟಿಯಾತು. ಆ ಮಣ್ಣಿನಿಂದ ಆ ಮಣ್ಣಿನೊಳಗಿರ್ತಕ್ಕಂಥ ಕಲ್ಲು ಮಣ್ಣು ಮರದ ಗೊಂಬೆಗಳಿಂದ ಎಲ್ಲ ದೇವರುಗಳು ಎಲ್ಲದೂ ಸೃಷ್ಟಿಯಾಯಿತು ಅನ್ನೋ ವಿಚಾರವನ್ನ ಹಿಂದಿನ ವಿಚಾರದೊಳಗ ನಿನ್ನೆವರೆಗೆ ಈ ವಿಚಾರವನ್ನ ನಾವು ನೋಡಿದ್ದೀರಪ್ಪ. ಇವತ್ತು ಮುಂದುವರಿದ ಭಾಗ, ಸುಳ್ಳೆ ಓಡಾಡಿ ವೈದ್ಯನೆನಿಸಿಕೊಂಡು ರೋಗಿ ಗುಣಬಾರದಿದ್ದರೆ ಮೂರ್ಖನಿಂದ ಜನರು ಮೋಸ ಹೋಗುವುದಷ್ಟೇ ಫಲವು. ಅಂದ್ರ ಆ ಉತ್ತಮವಾದ ವೈದ್ಯನಿರ್ಲಿಲ್ಲ ಅಂದ್ರ ರೋಗಿಗಳಿಗೆ ರೋಗ ವಾಸಿ ಆಗೋದಿಲ್ಲ, ಆ ರೋಗಿಗಳು ನಾಶವಾಗಿ ಹೋಗ್ತಾರ. ಅಂದ್ರ ಅರ್ಥಾತ್ ಇಲ್ಲಿ ಯಾವ್ದಕ್ಕ ವೈದ್ಯ ಮತ್ತು ರೋಗಿ ಅನ್ನೋ ವಿಚಾರವನ್ನ ತಂದ್ರ ಅಂದ್ರ ಇಲ್ಲಿ ಭವರೋಗ ವೈದ್ಯ ಅಂತ ಹೇಳ್ತಾರ. ಮತ್ತೆ ನಮಗೆಲ್ಲರಿಗೂ ರೋಗ ಬಂದದ. ಈ ಶರೀರಕ್ಕೆ ರೋಗ ಬಂದಿಲ್ಲ, ಮನಸ್ಸಿಗೆ ರೋಗ ಬಂದದ. ಮನಸ್ಸಿಗೆ ಯಾವ ರೋಗ ಬಂದತಂದ್ರ ನಾನು ಹುಟ್ಟೋನದನಿ, ನಾನು ಸಾಯೋನದನಿ, ನಾನು ಬದುಕೋನದನಿ, ನಾನು ಬಾಳೋನದನಿ, ಈ ದೇಹವೇ ನಾನು ಅನ್ನೋ ರೋಗ ಬಂದತೆ. ಈ ದೇಹವೇ ನಾನೆಂಬ ರೋಗವನ್ನ ಬಿಡಿಸಿ ನೀನು ಪರಮಾತ್ಮ ಸ್ವರೂಪನೇ ನೀನಿದ್ದೀಯ ಅಂತೇಳಿ ಆ ಭವರೋಗ ವೈದ್ಯನಾಗಿರ್ತಕ್ಕಂಥ ಗುರುವು ನಮಗೆ ಅದನ್ನೆಲ್ಲದೂ ತಿಳಿಸ್ತಾರ. ಇದನ್ನ ನಾವು ನಮ್ಮ ಅನುಭವದಿಂದನೇ ನೋಡ್ಬೇಕಾಗ್ತದೆ ಅಂತ ಹೇಳ್ತಾರೆ. ಈ ಪ್ರತೀತಿಯಿಂದ ನಿಶ್ಚಯ ಮಾಡಬೇಕು. ಪ್ರತೀತಿ ಇಲ್ಲದಿದ್ದರೆ ಗುರು ಶಿಷ್ಯರಿಬ್ಬರಿಗೂ ಕಗ್ಗತ್ತಲೆಯೇ ಸರಿ. ಅಂದ್ರ ಇದನ್ನ ನಾವು ವಿಚಾರ ಮಾಡಿ ನೋಡ್ಬೇಕಾಗೈತಿ. ಆ ಗುರುವಾದವರು ವಿಚಾರ ಮಾಡ್ಬೇಕಾಗೈತಿ, ಶಿಷ್ಯನಾದನು ವಿಚಾರ ಮಾಡ್ಬೇಕಾಗೈತಿ. ನಮಗೇನ್ ಬಂಧನ ಆಗೈತಿ, ನಮಗ್ ಯಾವ ರೋಗ ಬಡದತಿ ಅಂದ್ರ ದೇಹಕ್ಕೆ ಬಂದಿರೋ ರೋಗ ಅದು ದೇಹಕ್ಕೆ ಸಂಬಂಧಪಟ್ಟದ್ದು, ಅದು ಬರ್ತತಿ, ಅದು ಹೋಗ್ತದ. ಆದ್ರೆ ಈ ಮನಸ್ಸಿಗೆ ಬಂದಿರೋ ರೋಗ, ನಾನು ನಂದು ಎಂಬ ಅಹಂಕಾರ ಮಮಕಾರಗಳಿಂದ ತುಂಬಿರ್ತಕ್ಕಂಥ ರೋಗ ಐತಲ್ಲ, ಈ ರೋಗ ನಮಗೆ ನಿವಾರಣೆ ಆಗ್ಬೇಕಾಗೈತಿ. ಜನ್ಮ ಜನ್ಮಾಂತರವರೆಗೂ ನಮ್ಮನ್ನ ರೋಗಿಷ್ಠರನ್ನಾಗಿ ಮಾಡುವಂತದ್ದು ಯಾವ್ದೈತಂದ್ರೆ ಈ ಭವರೋಗ. ಈ ದೇಹವೇ ನಾನೆಂಬುದು ಇದೇ ಒಂದು ದೊಡ್ಡ ರೋಗ. ತನ್ನ ತಾ ತಿಳಿದೊಡವ ಯೋಗಿ, ತನ್ನ ತಾ ತಿಳಿಯದವ ಜನ್ಮ ಜನ್ಮ ರೋಗಿ ಅಂತೇಳಿ ಮಹಾತ್ಮರೊಂದು ಹೇಳ್ತಾರ. ತನ್ನ ತಾ ತಿಳಿದವ ಯೋಗಿ, ಮತ್ತೆ ತನ್ನನ್ನು ತಾನು ತಿಳಿದವನನ್ನ ಯೋಗಿ ಅಂತ ಹೆಂಗ್ ಹೇಳ್ಬೇಕಾಗ್ತದ? ಮತ್ತ ತನ್ನನ್ನು ತಾನು ತಿಳಿಯದವ ಜನ್ಮ ಜನ್ಮಾಂತರ ರೋಗಿ ಅಂತ ಹೇಳ್ತಾರ. ಹೆಂಗ ಅಂತ ವಿಚಾರ ಮಾಡಿ ನೋಡಿದ್ರ, ತನ್ನ ತಾ ತಿಳಿದವ ಯೋಗಿ ಅಂದ್ರ ತಾನು ಯಾರಿದ್ದೇನೆ ಅಂತ ಹೇಳಿ ತಮ್ಮ ಅಂತರಂಗದೊಳಗ ವಿಚಾರ ಮಾಡಿ, ನಾನು ಈ ದೇಹನೋ, ಈ ಮನಸ್ಸೋ, ಈ ಇಂದ್ರಿಯಗಳು, ಈ ಅಹಂಕಾರ ಮಮಕಾರಗಳು ಇವ್ಯಾವ ಅಂತ ವಿಚಾರ ಮಾಡಿ ನೋಡಿದಾಗ ಇಲ್ಲಿ ಇವ್ಯಾವು ನೀನಲ್ಲಪ್ಪ, ನೀನು ಆತ್ಮ ಸ್ವರೂಪನೇ ನೀನಿದಿ ಅಂತ ಯಾರು ತಿಳಿಸ್ತಾರಲ್ಲ ಆತನೇ ಯೋಗಿ. ಆತ ಇವೆಲ್ಲವೂ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದನ್ನೆಲ್ಲ ತೆಗೆದಾಕಿ ಆ ಸತ್ಯ ಅನ್ನೋದು ಒಂದೇ, ಆ ಮೂಲ ಅರಿವು ಸ್ವರೂಪ, ಆ ಗುರು ಸ್ವರೂಪ, ಆ ಆತ್ಮ ಸ್ವರೂಪ, ಅದು ನೀನೇ ಇದ್ದೀಯ ಅಂತ ಯಾರು ತಿಳಿಸ್ತಾರಲ್ಲ ಆತನೇ ಯೋಗಿ. ಆತನ ವಾಣಿಯನ್ನ ತಿಳಿದು ಈ ದೇಹ ನಾನು ನಂದು ಎಂಬ ಅಹಂಕಾರ ಮಮಕಾರಗಳನ್ನ ತ್ಯಜಿಸಿ ಆ ಗುರುವಾಣಿ ಹೇಳಿದ್ದೇ ಸತ್ಯ, ಆ ಗುರುವಾಣಿನೇ ಸತ್ಯ, ಗುರುವಿಗಿಂತ ಅಧಿಕವಾದವರು ಈ ಬ್ರಹ್ಮಾಂಡದೊಳಗೆ ಯಾರಿಲ್ಲ, ಈ ಜಗತ್ತಿನೊಳಗೆ ಯಾರು ಇಲ್ಲ ಅಂತ ಸತ್ಯವನ್ನ ಗುರುವಾಣಿಯನ್ನು ನಂಬಿ, ಆ ಗುರುವನ್ನೇ ನಂಬಿ ಯಾರು ತಿಳಿದಿರ್ತಾರಲ್ಲ ಅವರು ಆ ಯೋಗಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅರನೆಂದು ನಂಬಿ ನರನೆಂದು ಜರಿದರೆ ತಪ್ಪದು ಭವಬಾಧೆ ಅಂತ.
ಅಂದ್ರ ಆ ಗುರುವನ್ನೇ ಅರ ಸ್ವರೂಪದನ ಪರಮಾತ್ಮ ಸ್ವರೂಪದನಂತ ತಿಳಿದು ಆತನನ್ನೇ ಆತನ ವಾಣಿಯನ್ನೇ ನಂಬಿದರು ಆತ ಯೋಗೀಶ್ವರನೇ ಆಗ್ತಾನ, ಪರಮಾತ್ಮ ಸ್ವರೂಪನೇ ಆಗ್ತಾನ. ಮತ್ತ ಗುರುವನ್ನ ಪರಮಾತ್ಮ ಅಂತ ನಂಬಿ ಆಮೇಲೆ ಆತನೊಳಗ ಲೋಪದೋಷಗಳನ್ನ ಹುಡುಕಿ ಅವನು ನಮ್ಮಂಗ ಉಡ್ತಾನ ಬಾಳ್ ಮಾಡ್ತಾನ ಬದುಕ್ ಮಾಡ್ತಾನ ಅಂತ ನಮ್ಮ ಬುದ್ಧಿಗೆ ತಿಳಿದಂಗ ನಾವ್ ಮಾತಾಡ್ಕೊಂತ ಗುರುವನ್ನ ನಾವು ಜರದಿವಿ ಅಂದ್ರ ಆತ ರೋಗಿಯಾಗಿ ಹೋಗ್ತಾನ. ಅಂದ್ರ ರೋಗಿ ಅಂದ್ರ ನಮ್ಗೆಲ್ಲರಿಗೂ ಎಷ್ಟು ಯುಗಗಳು ತೀರಿತಣ್ಣ ದೇವರನ್ನು ಕಾಣದೆ ಅಂತ. ಮತ್ತೆ ದೇವರನ್ನ ಕಾಣದೆ ಎಷ್ಟು ಯುಗಗಳು ತೀರಿತಣ್ಣ ಅಂದ್ರ ನಮ್ಮೊಳಗಿರ್ತಕ್ಕಂಥ ಅರು ಸ್ವರೂಪ ತಾನಂತ ತಿಳಿಯದೆ ಅಂತ ಶ್ರೇಷ್ಠ ಗುರುವನ್ನ ವಾಣಿಯನ್ನ ನಂಬದೆ ನಾವು ಹೊರಗಿನವೇ ಸತ್ಯ ಅಂತ ತಿಳಿದಿರ್ತೇವಲ್ಲ, ನಾವು ರೋಗಿಗಳೇ ಆಗ್ತವೆ. ಇಲ್ಲಿ ಏನ್ ಹೇಳ್ತದೆ, ಪ್ರತೀತಿಯಿಂದ ನಿಶ್ಚಯ ಮಾಡಬೇಕು, ಅದನ್ನ ಅನುಭವಕ್ಕೆ ತಗೊಂಡು ಪ್ರತ್ಯಕ್ಷ ಪ್ರಮಾಣಿಸಿ ನೋಡ್ಬೇಕು ಯಾವ್ದು ಸತ್ಯ ಯಾವ್ದು ಅಸತ್ಯ ಅನ್ನೋದನ್ನ ಆ ಗುರುವು ಕಂಡ್ಕೊಳ್ಬೇಕು. ಗುರು ಕಂಡು ತನ್ನ ಶಿಷ್ಯರಿಗೂ ಕೂಡ ಅದನ್ನ ತಿಳಿಸ್ಬೇಕು. ಈ ರೀತಿ ಪ್ರತೀತಿ ಇಲ್ಲದಿದ್ದರೆ ಗುರು ಶಿಷ್ಯರಿಬ್ಬರಿಗೂ ಕತ್ತಲೇ ಸರಿ. ಅವರಿಬ್ಬರು ಕತ್ತಲದೊಳಗ ಇದ್ದಂತೆ. ಕತ್ತಲು ಅಂದ್ರ ಅಜ್ಞಾನ ಅಂದ್ರ ದೇಹವೇ ನಾನೆಂಬ ಭಾವದೊಳಗ ಕುಂತಿರ್ತೇವಲ್ಲ ಅಂತವ್ರು ತನ್ನನ್ನು ತಾನು ತಿಳಿಯಲಾರದ ಗುರುವು ಮತ್ತ ಅದನ್ನ ತಿಳ್ಕೊಳಕ ಶಕ್ತಿ ಇಲ್ದಂತ ವಿಷಯ ವಾಸನೆಗಳೊಳಗ ಮುಳುಗಿರ್ತಕ್ಕಂತ ಶಿಷ್ಯನು, ಇವರಿಬ್ಬರಿಗೂ ಕತ್ತಲೆ ಸರಿ. ಆ ಪಾರಮಾರ್ಥ ಪರಮ ಸತ್ಯವನ್ನು ತಿಳಿದಾಗ, ಆತ್ಮನೇ ಪರಮಾತ್ಮ ಅಂತ ತಿಳಿದಾಗ ಅದು ಬೆಳಕು ಹಾಕ್ತದ ವಿನಃ ಆ ಪರಮಾತ್ಮನನ್ನು ಬಿಟ್ಟು ಆತ್ಮವೇ ಪರಮಾತ್ಮ ಅನ್ನೋದನ್ನ ಮರೆತು ಹೊರಗ ದೇವ್ರದನ ಹೊರಗ್ ಸುಖ ಐತಿ, ಬಂಧು ಬಾಂಧವರಿಂದ ಸುಖ ಐತಿ, ಅದ್ರಾಗ ಸುಖ ಐತಿ ಅಂತ ಹುಡ್ಕ್ಯಾಕ್ ಹೋಗ್ತಾರಲ್ಲ, ಇದೆಲ್ಲದ ಕತ್ತಲೆಗೆ ಸರಿ. ಬಂಧು ಬಾಂಧವರೆಲ್ಲ ಬಂದುಂಟು ಹೋಗುವರು, ಬಂಧನವ ಕಳೆಯಲರಿಯರು, ಶ್ರೀ ಗುರುವಿಗಿಂ ಬಂಧು ಉಂಟೆ ಸರ್ವಜ್ಞ ಅಂತ ಹೇಳ್ತಾರ. ನಿಜವಾದ ನಮ್ಮ ಬಂಧು ಬಾಂಧವರು ಯಾರಂದ್ರ, ನಾವು ನಮ್ಮ ಅಜ್ಞಾನದೊಳಗ ನಮ್ಮ ರಕ್ತ ಸಂಬಂಧವನ್ನೇ ಬಂಧು ಬಾಂಧವರಂತ ತಿಳಿತೀವಿ. ಆದ್ರ ಇವರು ಬಂಧನವನ್ನ ಕಳೆಯಲರಿಯರು ಅಂದ್ರ ಈ ಬಂಧನವನ್ನ ಬಿಡ್ಸಕ್ ಆಗೋದಿಲ್ಲ, ಈ ಭವರೋಗವನ್ನ ನಿವಾರಣೆ ಮಾಡೋಕ್ ಆಗೋದಿಲ್ಲ. ಮತ್ತ ಶ್ರೀ ಗುರುವಿಗಿಂ ಬಂಧು ಉಂಟೆ, ಆ ಗುರುವಿಗಿಂತ ಬಂಧು ಉಂಟೆ ಅಂದ್ರೆ ಆ ಗುರುನಾಥ ಆಗಿರ್ತಕ್ಕಂಥವನು, ನೀನ್ ಈ ರಕ್ತ ಮಾಂಸಗಳಿಂದ ತುಂಬಿರ್ತಕ್ಕಂಥ ಶರೀರ ನೀನಲ್ಲಪ್ಪ, ಸುಖ ದುಃಖಗಳ ಕಡೆಗೆ ಜಾರಿ ಹೋಗುವಂತ ಮನಸ್ಸು ನೀನಲ್ಲಪ್ಪ, ನೀನಿರೋದು ಆ ಪರಮಾತ್ಮ ಸ್ವರೂಪನೇ ನೀನದಿ ಅಂತ ಗುರು ತಿಳಿಸ್ತಾರ. ಅಂತ ಗುರು ದೊರಕಿದ್ರಂದ್ರ ನಮಗೆ ಬೆಳಕು ಸಿಗ್ತದ, ಆ ಜ್ಞಾನ ಸಿಗ್ತದ, ಆ ಪರಮಾತ್ಮ ಸ್ವರೂಪ ಅನ್ನೋದ್ ತಾನಾಗ್ತದ. ಅವಾಗ ಈ ಬಂಧನ ಎಲ್ಲ ನಿವಾರಣೆಯಾಗಿ ಹೋಗ್ತದ. ಈ ಪಾರಮಾರ್ಥ ವಿಚಾರವನ್ನು ನಾವು ತಿಳಿಲಿಲ್ಲ ಅಂದ್ರ ಅದೆಲ್ಲದು ಬಂಧನವೇ ಸರಿ. ಅಂತವ್ರು ಗುರು ಶಿಷ್ಯರಿಬ್ಬರು ಕತ್ತಲೆಯೇ ಸರಿ ಅನ್ನೋ ವಿಚಾರವನ್ನ ತಿಳಿಸ್ತಾರ. ಒಳ್ಳೆಯದು. ಜನರಿಗೇನು ಅನ್ನುವುದಿದೆ, ಅವರು ಹಾಗೆ ಮಾತಾಡುವುದೇ ಯೋಗ್ಯವು. ಗುರುಗಳೇ ತಾವೇ ಎಲ್ಲವನ್ನು ತಿಳಿಸಿ ಹೇಳಿರಿ ಅಂದ್ರ ಶಿಷ್ಯ ಏನ್ ಹೇಳ್ತಾನ, ಜನ ತಮ್ಮ ಮನಕ್ ಬಂದಂಗ ತಮ್ಮ ಭಾವಕ್ ಬಂದಂಗ ಅವ್ರು ಮಾತಾಡ್ತಾರಪ್ಪ. ಜನ ಮಾತಾಡಿದ್ದು ನನಗೆ ಅದು ಸೂಕ್ತ ಅನ್ಸಲ್ಲ, ಅದು ಹೊಗಳೋದು ತೆಗಳೋದು ನಿಂದೆ ಶ್ರುತಿಗಳು ಅಲ್ಲಿ ಏಕವಾಗೈತಿ, ಅದು ನನಗ್ ಬೇಕಾಗಿಲ್ಲ. ನಾನು ಇದನ್ನೆಲ್ಲವನ್ನು ನನಗೆ ಯಾವ್ದು ಸಂಬಂಧ ಇಲ್ಲ, ನಿಮಗೂ ನನಗೆ ಅಷ್ಟೇ ಸಂಬಂಧ ಐತಿ, ನೀವು ನನಗೆ ಆ ಸತ್ಯವನ್ನ ತಿಳಿಸಿ ಗುರುಗಳೇ ಅಂತೇಳಿ ಆ ಶಿಷ್ಯ ಗುರುಗಳಿಗೆ ಶರಣ ಹೋದ. ನೋಡಿ 12:19. ಶಿಷ್ಯನು ಮುಂದುವರಿದುದು ಏನೆಂದರೆ, ಮಾಯೆಯನ್ನು ಯಾರು ಮಾಡಿದರು ಎಂಬ ಮೂಲ ಪ್ರಶ್ನೆಯನ್ನು ತಕ್ಕೊಳ್ಳುವ. ಯಾವನೋ ಒಬ್ಬ ದೇವರು ಮಾಯೆ ನಿರ್ಮಿಸಿದನೆಂದು ಅನ್ನಬೇಕೆ? ಎಲ್ಲ ದೇವತೆಗಳ ರೂಪಗಳೇ ಮಾಯೆಯಲ್ಲಿ ಬರುವವು. ಒಳ್ಳೆಯದು. ಮಾಯೆಯನ್ನು ರಚಿಸಿತೆನ್ನೋಣವೇ ಅಂತ ಮತ್ತೊಂದು ಮಾಯೆ ಇರುವುದಿಲ್ಲ. ಗುರುಗಳೇ, ಜನ ಇಲ್ಲಿ ಏನ್ ಹೇಳ್ತಾರ, ಜನ ಅವರು ಮನಕ್ ಬಂದಂಗ್ ಹೇಳ್ತಾರ. ಈ ಮಾಯೆ ಅಂತ ತಂದಿಡ್ತಾರ. ನನಗೆ ಇದ್ರದ ಈ ಮಾಯದ ನನಗ್ ಗೊಂದಲ ಆಗೋದಿಲ್ಲ. ಗೊಂದಲ ಆಗಿದೆ, ಅದು ಸಮಸ್ಯೆ ನನಗೆ
ಸಮಂಜಸ ಅನ್ಸಿಲ್ಲ, ತೃಪ್ತಿಯಾಗಿಲ್ಲ. ನೀವ್ ಹೇಳಿದ್ರಿ ಆ ಪರಬ್ರಹ್ಮದಿಂದ ಮಾಯೆ ಆತ ಅಂತ ಹೇಳಿದ್ರಿ. ಆದ್ರ ಮತ್ತೆ ಹಂಗಾರೆ ಈ ದೇವತೆಗಳು ಮಾಯೆಯಿಂದ ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ ಇವೆಲ್ಲ ಸೃಷ್ಟಿ ಆತು ಅಂತ ಇವನ್ನೆಲ್ಲ ಹೇಳಿದ್ರಿ. ಆದ್ರ ನನಗೆ ಈ ಮಾಯೆ ಅನ್ನೋದು ಇನ್ನೂ ಸ್ವಲ್ಪ ನನ್ನೊಳಗ ಹಂಗ ಉಳ್ಕೊಂಡ್ಬಿಟ್ಟತಿ. ಈ ಮಾಯೆಯನ್ನ ಯಾರು ರಚನೆ ಮಾಡಿದ್ರು? ಈ ಮಾಯೆ ಅನ್ನೋದು ಎಲ್ಲ ದೇವತೆಗಳ ರೂಪವೇ ಮಾಯೆಯಲ್ಲಿ ಬರ್ತತಲ್ಲ. ನೀವ್ ಹೇಳಿರೋ ಪ್ರಕಾರ, ನೀವ್ ಇಂದಿನ ವಿಷಯದೊಳಗೆ ಏನ್ ಹೇಳಿದ್ರಿ? ಎಲ್ಲಾ ಆಕಾಶ, ಆಕಾಶದಿಂದ ವಾಯು, ನೀರು, ಆ ವಾಯು, ಅಗ್ನಿ, ನೀರು, ಭೂಮಿ ಆತಂತ ಹೇಳಿದ್ರಿ. ಭೂಮಿಯಿಂದ ಕಲ್ಲು, ಮಣ್ಣು, ಗಿಡ, ಮರಗಳು ಆದವು, ಅದ್ರಾಗ ದೇವ್ರಾದವು ಅಂತ ಹೇಳಿದ್ರಿ ನೀವು. ಹಂಗನ್ನೋದಾದ್ರ ಈ ದೇವತೆಗಳೆಲ್ಲ ಮಾಯೆಯಿಂದನ ಹುಟ್ಟಿದಂಗ ಆದವಲ್ಲ. ಆ ಮಾಯೆಯಿಂದನೇ ಇದೆಲ್ಲ ಆತಲ್ಲ. ಅಥವಾ ಭೂತಗಳು ಮಾಯೆಯನ್ನೇ ಮಾಡಿದವೆನ್ನ ಬೇಕೆ, ಅಥವಾ ಭೂತಾತ್ಮಕವೇ ಆಗಿರುವುದೇ? ನೀವು ಈ ಪಂಚಭೂತಗಳು ಅಂತ ಹೇಳಿದ್ರಿ, ಇದು ಮಾಯೆಗಳಿಂದ ಆತು ಅಂತ ಹೇಳಿದ್ರಿ. ಆದ್ರ ನಮಗೆ ತೋರೋದು ಮಾಯೆ ಕಾಣೋದಿಲ್ಲ, ಈ ಭೂತಾತ್ಮಕ ವಸ್ತುಗಳೇ ಕಾಣ್ತಾವು. ಹಂಗಾದ್ರೆ ಈ ಭೂತಾತ್ಮಕ ವಸ್ತುವೇ ಮಾಯೆ ಏನ್ ಹಂಗಾದ್ರೆ? ಅಂದ್ರೆ ಈ ಶರೀರ ಪಂಚಭೂತಗಳಿಂದ ಸೃಷ್ಟಿ ಆಯ್ತು, ಮತ್ತೆ ದೇವತೆಗಳು ಮಾಯೆಯಿಂದ ಸೃಷ್ಟಿ ಆದವು. ಹಂಗಾದ್ರೆ ಇವ್ರೆಲ್ಲರೂ ಮಾಯಾ ಸ್ವರೂಪ ಏನು ಗುರುಗಳೇ? ನನಗೆ ಸ್ವಲ್ಪ ಸಂಶಯ ಇದೆ ಅನ್ನೋ ಪ್ರಶ್ನೆಯನ್ನ ಹೇಳ್ತಾರೆ. ಹಂಗಾದ್ರೆ ಇದೆಲ್ಲದು ಪಂಚಭೂತಾತ್ಮಕ ವಸ್ತುವೇ? ನಾವಿಲ್ಲಿ ಎಲ್ಲಾ ದೇವತೆಗಳನ್ನ ನೋಡ್ತೇವೆ, ಮಾನವರನ್ನ ನೋಡ್ತೇವೆ. ನೀವ್ ಹಿಂದೆಲ್ಲ ಹೇಳಿದ್ರಿ, ಯಕ್ಷರು, ಗಂಧರ್ವು, ಕಿನ್ನರು, ಕಿಂಗ್ ಪುರುಷರು ಇವರೆಲ್ಲರೂ ವಾಯುವಿನ ಅಂಶವೇ ಆಗಿದಾರ ಅಂತ ಹೇಳಿದ್ರಿ. ಮತ್ ಹಂಗಾರೆ ಇವರೆಲ್ಲರೂ ವಾಯುವಿನ ಅಂಶ ಆಗೇತಿ ಅನ್ನುವುದಾದರೆ ಆ ವಾಯು ಕೂಡ ಮಾಯದ ಅಂಶವೇ ಆಗೇತಲ್ಲ. ಹಂಗಾರ ಮಾಯಾ ಅಂಶದಿಂದ ಆಗೇತಿ ಅನ್ನೋದಾದ್ರ ಇವರೆಲ್ಲರೂ ಮಾಯೆ ಆಗಿಬಿಟ್ರಲ್ಲ. ಇನ್ನು ಪರಬ್ರಹ್ಮವು ಮಾಯೆಯನ್ನು ಮಾಡಿತೆನ್ನೋಣವೇ? ಮತ್ ಹಂಗಾರ ಈ ದೇವತೆಗಳೆಲ್ಲರೂ ಮಾಯೆಯಿಂದ ಹುಟ್ಟಿದ್ರು ಅಂತ ಹೇಳಿದ್ರಿ, ಎಲ್ಲರೂ ಪಂಚಭೂತಗಳಿಂದ ಕೂಡಿದ್ರು ಅಂತ ಹೇಳಿದ್ರಿ. ಹಂಗಾರೆ ಈ ಪಂಚಭೂತಗಳೆಲ್ಲರೂ ಮಾಯೆ ಅನ್ನಂಗಾದ್ವಲ್ಲ. ಮತ್ ಈ ಪಂಚಭೂತಗಳೆಲ್ಲವೂ ಮಾಯೆ ಅನ್ನಂಗಾದ್ರ ಈ ದೇವತೆಗಳು, ರಾಕ್ಷಸರು ಎಲ್ಲರೂ ಮಾಯೆ ಅನ್ನಂಗಾತಂದ್ರ ಈ ಪರಬ್ರಹ್ಮ ಅಂತ ಏನ್ ಹೇಳಿದ್ರಲ್ಲ ನೀವು ಮೊದಲು, ಆ ಪರಬ್ರಹ್ಮದಿಂದ ಮಾಯೆ ಹುಟ್ತು ಅಂದ್ರಲ್ಲ. ಹಂಗಾರ ಆ ಪರಬ್ರಹ್ಮವೇ ಮಾಯೆಯನ್ನ ಮಾಡಿತೆನ್ನೋಣವೇ? ಹಂಗಂದ್ರ ಬ್ರಹ್ಮದಲ್ಲಿ ಕರ್ತೃತ್ವ ಇರುವುದಿಲ್ಲ ಅಂತ ಹೇಳ್ತೀರಿ ನೀವು. ನಿರಾಕಾರ ಪರಬ್ರಹ್ಮದಲ್ಲಿ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಅದು ಮಾಡೋದಲ್ಲ, ನೋಡೋದಲ್ಲ, ಅದು ನಿರ್ಗುಣ ನಿರಾಕಾರ ಅಂತೀರಿ. ಮತ್ತೆ ನಿರ್ಗುಣ ನಿರಾಕಾರ ಆದ್ರೆ ಈ ಮಾಯನ ಯಾಕೆ ಮಾಡ್ತದ ಅಂತ ಮತ್ತೆ ಶಿಷ್ಯನ ಪ್ರಶ್ನೆ. ಹೀಗೆ ಯಾವ ತರದಿಂದಲೂ ವಿಚಾರ ಮಾಡಿದರೂ ಬಗೆಹರಿಯದಾಗಲು ಮಾಯೆಯು ಸತ್ಯವಿದ್ದರೆ ಬ್ರಹ್ಮದಲ್ಲಿ ಕರ್ತೃತ್ವದ ತೊಡಕಷ್ಟೇ. ನೋಡಪ್ಪ, ನೀವು ಹಂಗ ಹೇಳಿದ್ರು ಗೊಂದಲಕ್ ಬೀಳ್ತತಿ, ಹಿಂಗ್ ಹೇಳಿದ್ರು ನೀವ್ ಗೊಂದಲಕ್ ಬೀಳ್ತತಿ. ಒಟ್ಟಾರೆ ಮಾಯೆ, ಮಾಯೆಯಿಂದ ದೇವರು, ದೇವರಿಂದ ಈ ಜಗತ್ತು, ಈ ದೇಹ, ಇವನ್ನೆಲ್ಲ ಅಂದ್ರ ಇಲ್ಲ ಪರಬ್ರಹ್ಮ ಮಾಡ್ತಾ ಅನ್ಬೇಕು. ನೀವು ಪರಬ್ರಹ್ಮನ ಎಲ್ಲಾ ಸೃಷ್ಟಿ ಮಾಡಿದೆ ಅಂತ ಅನ್ಬೇಕು. ನೀವ್ ಹಂಗ ಅನ್ನಲ್ಲ, ಪರಬ್ರಹ್ಮ ಏನು ಮಾಡೇ ಅಲ್ಲ, ಅವನೊಳಗ್ ಏನು ಇಲ್ಲ ಅಂತೀರಿ. ಹಂಗಂದ್ರ ಇದು ಮತ್ ತೊಡಕತ್ತಪ್ಪ ಅಂತ ಶಿಷ್ಯನ ಪ್ರಶ್ನೆ. ಈ ಮಾಯೆಯು ಮಿಥ್ಯೆ ಇರುತ್ತದೆಂದ ಮೇಲೆ ಕರ್ತೃತ್ವವೆಲ್ಲಿಯದೇನು? ಈಗ ಆತು ಪರಬ್ರಹ್ಮ ಬಿಡಣ, ಆತೇನು ಮಾಡನಲ್ಲ, ಆತ ನಿರಾಕಾರ ನಿರ್ಗುಣ ಸ್ವರೂಪ, ಆತ ರೂಪನಾಮ ಇಲ್ಲ ಅಂತ ಹೇಳ್ತೀರಿ. ಅದನ್ನ ಒಪ್ಪಿಗೆಂತಾನೆ. ಅದನ್ನ ಒಪ್ಪಿಗೆಂದ್ಮೇಲೆ ಮತ್ ಈ ಭೂಮಿ ಆದವು, ಈ ಪಂಚಭೂತಗಳಾದವು, ಇವೆಲ್ಲ ದೇವತೆಗಳು ಆದವು, ಜನ ಆದ್ರು, ಜೀವರಾಶಿಗಳಾದ್ರು ಅಂತಿರಲ್ಲ. ಮತ್ ಇವೆಲ್ಲ ಓಸ ಮಾಯದಿಂದ ಹುಟ್ಟಿದ್ಮೇಲೆ ಇವೆಲ್ಲವು ಮಾಯನೇ ಅನ್ಬೇಕಂಗತಿ. ಮತ್ ಮಾಯೆ ಅಂತವಂದ್ರೆ ಇವನ್ನೆಲ್ಲ ಮಿಥ್ಯೆ ಅನ್ಬೇಕಾಕತಿ. ಮಿಥ್ಯೆ ಅಂದ್ರೆ ಇವು ತೋರ್ತಾವ, ಅಡಗ್ತಾವ, ಇವೇನ್ ಸತ್ಯ ಅಲ್ಬಿಡ, ಇವು ನಿಜವಲ್ಲ. ಇವು ಬಂಧು ಬಾಂಧವರಾಗ್ಲಿ, ದೇವರುಗಳಾಗ್ಲಿ, ಮೂರ್ತಿಗಳಾಗ್ಲಿ, ಇವೆಲ್ಲವೂ ಬಂದ್ ಹೋಗವಾದು. ಹಿಂದಿದ್ದಲ್ಲ ಇವತ್ತಾಗೈತಿ, ಹಿಂದ್ ಗುಡಿ ಇದ್ದಲ್ಲ ಇವತ್ ಗುಡಿ ಆತು, ಮೂರ್ತಿ ಇದ್ದಲ್ಲ ಮೂರ್ತಿ ಆತು. ಒಂದೊಂದು ಅಕ್ಕವು ಬರ್ತಾವಲ್ಲ. ಮತ್ ಇವು ನಿರಾಕಾರ ಸ್ವರೂಪ ಪರಬ್ರಹ್ಮ ಅನ್ನಕ್ ಬರೋದಿಲ್ಲ ಇವನ್ನ. ಮತ್ ಇವೆಲ್ಲವೂ ನಡುವೆ ಬಂದೋದ್ರ ಇವನ್ನೆಲ್ಲ ಮಿಥ್ಯೆ ಅನ್ಬೇಕಾಕತ್ ಬಿಡಪ್ಪ. ಮತ್ ಇವನ್ನೆಲ್ಲ ಮಿಥ್ಯವೇ ಅಂದ್ಮೇಲೆ ಕರ್ತೃತ್ವ ಎಲ್ಲಿದು? ಮತ್ ಇವನ್ ಮಾಡಿದೆ ಮಟ್ಟಿದೆ ಅನ್ನೋದೇನದು? ಹಂಗಂದ್ರೆ ಇವೆಲ್ಲ ಸುಳ್ಳಲೇ ಮಾಡಿದೆ ಅನ್ನಂಗಕತ್ತೇನಪ್ಪ? ಇವು ನನಗೆ ಸ್ವಲ್ಪ ಗೊಂದಲ ಆಗೇತ್ರಪ್ಪ, ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ರಿ ಅಂತೇಳಿ ಶಿಷ್ಯನ ಪ್ರಶ್ನೆ. ಈ ಮಾಯೆಯು ಮಿಥ್ಯವಿರುತ್ತ
ಇಂಥದೆಂದ ಮೇಲೆ ಕರ್ತೃತ್ವವೆಲ್ಲಿಯದೇನೋ ಎಂದಾದರೂ ಅನಿಸುವುದು. ಗುರುದೇವ, ದಯದೋರಿ ಇದರ ವಿಚಾರವನ್ನೆಲ್ಲ ಸ್ಪಷ್ಟವಾಗಿ ತಿಳಿದು ಮನಸ್ಸಿಗೆ ಪ್ರತೀತಿ ಉಂಟಾಗುವಂತೆ ಮಾಡಬೇಕೆಂದು ಪ್ರಾರ್ಥಿಸಿದನು. ಆತ ಏನ್ ಕೇಳ್ದ? ನಿರಾಕಾರದಾಗ ನೋಡಿದ್ರ ಏನೋ ಮಾಡೋನಲ್ಲ ಬಿಡೋನಲ್ಲ, ನಿರಾಕಾರ ನಿರ್ಗುಣ ಅಂತ ಹೇಳ್ತೀರಿ. ಮತ್ತೆ ಮಾಯೆ ಅವನಿದ್ದ ಬಂತು ಅಂತ ಹೇಳ್ತೀರಿ. ಮಾಯೆ ಇದ್ದ ಎಲ್ಲ ದೇವತೆಗಳು, ಜೀವ ಜಗತ್ತು ಇದೆಲ್ಲ ಸೃಷ್ಟಿ ಆತು ಅಂತ ಹೇಳ್ತೀರಿ. ಮಾಯನೇ ಸುಳ್ಳಾತ ಅಂದ್ಮೇಲೆ ಮಾಯದಿಂದ ಹುಟ್ಟಿರೋವೆಲ್ಲವೂ ಸುಳ್ಳಾಕವು. ನನಗಿದೊಂದ್ ಸ್ವಲ್ಪ ಗೊಂದಲ ಆಗಿದೆ ಗುರುವೆ. ಇದು ನನ್ನ ಮನಸ್ಸಿಗೆ ಪ್ರತೀತಿ ಅಂದ್ರೆ ನನ್ನ ಅನುಭವಕ್ಕೆ ಬರಂಗ ನನಗೊಂದಿಟ್ಟು ತಿಳಿಸಿ ಹೇಳಬೇಕೆಂದು ಆ ಶಿಷ್ಯನ ಪ್ರಾರ್ಥನೆ ಮಾಡ್ತಾನೆ. ಈ ವಿಷಯಕ್ಕೆ ಮತ್ತೊಂದು ಸಂಶಯವುದೇ, ಅದನ್ನಾದರೂ ಕೇಳಿ ಬಿಡುವೇನೋ. ಅಕ್ಷರಗಳ ಹೊರತಾಗಿ ವೇದವಿಲ್ಲ, ದೇಹದ ಹೊರತಾಗಿ ಅಕ್ಷರಗಳಿಲ್ಲ, ದೇಹವು ಬೇರೊಂದು ದೇಹದ ಹೊರತಾಗಿ ಏನು ಹುಟ್ಟುವುದಿಲ್ಲ. ಅಲ್ಲಪ್ಪ, ಇದು ಇನ್ನೊಂದು ನನಗೆ ಸಂಶಯ ಪ್ರಶ್ನೆ ಅಂತ ಆತ ಅಷ್ಟು ಪ್ರಶ್ನೆ ಒಂದ್ ಕಡಿದ್ದ ಅನುಮಾನದವೆಲ್ಲ ಕೇಳ್ಕೊಂತ ಹೋಗ್ಬಿಡ್ತಾನೆ. ಈಗ ದೇಹ ಆತು ಅಂತ ಹೇಳ್ತೀರಿ, ಅಕ್ಷರಗಳಾದವು ಅಂತ ಹೇಳ್ತೀರಿ. ಅಕ್ಷರಗಳಿಂದನೇ ವೇದಗಳಾಗಿದ್ದವು. ಆ ವೇದಗಳನ್ನೇ ನಾವೆಲ್ಲರೂ ಓದ್ತವಿ ಮಾಡ್ತವಿ. ಈ ವೇದಗಳು ಹುಟ್ಟಿದ್ದು ದೇಹ ಇರೋದ್ರಿಂದ ಅಲ್ಲ. ಇವನ್ನೆಲ್ಲ ಬರದದ್ದು ಇದು ಕಾ, ಇದು ಕು, ಇದು ಕಮಲ, ಇದು ಇನ್ನೊಂದು ಅಂತೆಲ್ಲ ನಾವು ಅಕ್ಷರಗಳು ಹುಟ್ಟಿಸಿದ್ದು ದೇಹ ಇರೋದ್ರಿಂದ ನಾವು ಹುಟ್ಟಿಸಿದೇವಿ. ಮತ್ತೆ ಹಂಗಾರ ಆ ದೇಹ ಇಲ್ಲ ಅಂದ್ರೆ ಅಕ್ಷರಗಳೇ ಇಲ್ಲಲ್ಲ, ಅಕ್ಷರಗಳೇ ಇಲ್ಲ ಅಂದ್ರೆ ವೇದಗಳೇ ಇಲ್ಲಲ್ಲ ಅಂತ ಶಿಷ್ಯನ ಪ್ರಶ್ನೆ. ಮೊದಲು ನೀವು ದೇಹ ಸೃಷ್ಟಿ ಆತ ಅಂದ್ರಿ, ದೇಹ ನೋಡಿದ್ರ ಮಾಯದು ಅಂದ್ರಿ, ಆತು ಇರ್ಲಿ, ಮಾಯದಿಂದನ ದೇಹ ಸೃಷ್ಟಿ ಆಗೈತಿ, ಒಪ್ಪಿಗೆ ನಾನು. ಮತ್ತೆ ಆ ದೇಹ ಇಲ್ಲ ಅಂದ್ರೆ ಅಕ್ಷರಗಳು ಬೇಕು, ದೇಹದಿಂದನ ಅಕ್ಷರಗಳು, ಅಕ್ಷರಗಳಿಂದನ ವೇದವು. ಹಂಗಾರ ದೇಹನೇ ಇಲ್ಲ ಅಂದ್ರೆ ವೇದನೂ ಇಲ್ಲ, ಅಕ್ಷರಗಳು ಇಲ್ಲ. ದೇಹವು ಬೇರೊಂದು ದೇಹದ ಹೊರತಾಗಿ ಏನೋ ಹುಟ್ಟಿರುವುದಿಲ್ಲ. ಆತು, ದೇಹದಿಂದನ ಹುಟ್ಟಿದವಂತ ಒಪ್ಪಿಗೆ ನನ್ನ. ಈ ಒಂದ್ ಶರೀರ ಹುಟ್ಟೈತಂದ್ರೆ ಅದಕ್ಕೆ ಇನ್ನೊಂದು ಶರೀರದ ಸಹಕಾರ ಅಥವಾ ಸಂಯೋಗ ಇಲ್ಲದೆ ಕೂಡದೆ ಈ ದೇಹ ಹುಟ್ಟೋದಿಲ್ಲ. ಈ ಅನೇಕ ದೇಹಗಳಲ್ಲಿ ಆದರೂ ನರದೇಹವು ಶ್ರೇಷ್ಠವು. ಇಷ್ಟಕ್ಕಂದೆಲ್ಲ ದೇಹಗಳು ಹುಟ್ಟಿದವಂತ 84 ಲಕ್ಷ ಜೀವರಾಶಿಗಳು ಅದಾವಂದ್ರು ಕೂಡ ಅದರಲ್ಲಿ ನರದೇಹ ಶ್ರೇಷ್ಠ. ಈ ನರದೇಹದಲ್ಲಿ ಬ್ರಾಹ್ಮಣ ದೇಹ ಶ್ರೇಷ್ಠ. ಅಂತರ ಬ್ರಾಹ್ಮಣ ದೇಹಕ್ಕೆ ವೇದದಲ್ಲಿ ಅಧಿಕಾರವಿರುತ್ತದೆ. ಈಗ ನೀವ್ ಹೇಳ್ದಂಗ ಹೋಗೋಣ, ದೇಹ ಸೃಷ್ಟಿ ಆಯ್ತು ಅನ್ಕೋಣ. ದೇಹ ಆದ್ರೂ ಕೂಡ ಇನ್ನೊಬ್ರು ಇರೋದ್ರಿಂದ ಒಂದು ದೇಹದಿಂದನೇ ಇನ್ನೊಂದು ಜೀವ ಸೃಷ್ಟಿ ಆಗೋದಿಲ್ಲ. ಆ ದೇಹಗಳಿಂದನೇ ಅದು ಇನ್ನೊಂದು ದೇಹ ಸೃಷ್ಟಿ ಆಗೈತಿ. ಅದ್ರಾಗ ಸೃಷ್ಟಿಯಾಗಿರೋದ್ರಾಗ ನರದೇಹ ಶ್ರೇಷ್ಠ ಅಂತೀರಿ. ಆತ್, ಆ ನರದೇಹ ಶ್ರೇಷ್ಠ ಅನ್ನೋದು ಒಪ್ಪಿಗೆನ. ಅದ್ರಾಗ ನರಮಾನವರಾಗಿ ಹುಟ್ಟಿದವರೆಲ್ಲರೂ ಶ್ರೇಷ್ಠ ಏನಂದ್ರ ಅದಕ್ಕೂ ನೀವು ಒಪ್ಪೋದಿಲ್ಲ. ಬ್ರಾಹ್ಮಣ ಜನ್ಮ ಬೇಕು ಅಂತ ಹೇಳ್ತೀರಿ. ಇಲ್ಲಿ ಬ್ರಾಹ್ಮಣ ಜನ್ಮ ಅಂತ ಯಾವ್ದಕ್ಕೆ ಹೇಳ್ತೀರಿ? ಯಾರು ಬ್ರಹ್ಮಜ್ಞಾನವನ್ನ ತಿಳಿದಿರ್ತಾರೋ, ಯಾರು ಪಾರಮಾರ್ಥವನ್ನ ತಿಳಿದಿರ್ತಾರೋ ಅವನಿಗೆ ಬ್ರಾಹ್ಮಣ ಅಂತ ಹೇಳ್ತೀರಿ. ಅಂತ ದೇಹ ಬ್ರಾಹ್ಮಣ ದೇಹ ಶ್ರೇಷ್ಠ ಅಂತ ಹೇಳ್ತೀರಿ. ಇಂಥ ಬ್ರಾಹ್ಮಣ ದೇಹಕ್ಕೆ ವೇದದಲ್ಲಿ ಅಧಿಕಾರವಿರುತ್ತದೆ. ಹಂಗಾರ ಇಂಥ ಬ್ರಾಹ್ಮಣ ದೇಹಕ್ಕೆ ಅಂದ್ರೆ ಬ್ರಹ್ಮಜ್ಞಾನಿ ಆಗಿರ್ತಕ್ಕಂಥವನಿಗೆ ಎಲ್ಲ ವೇದಗಳ ಅಧಿಕಾರ ಇರ್ತದಲ್ಲಿ, ಇರ್ಲೇಬೇಕು. ಯಾಕಂದ್ರೆ ದೇಹದಿಂದನೇ ಅಕ್ಷರ, ಅಕ್ಷರದಿಂದನೇ ವೇದ. ಆ ವೇದದೊಳಗೆ ಇರ್ತಕ್ಕಂಥ ಅದನ್ನ ಯಾರು ಜ್ಞಾನವನ್ನು ಪರಿಪೂರ್ಣವಾಗಿ ತಿಳಿದಿರ್ತಾನೋ ಆ ಮಾನವನ ತಿಳಿಯೋದಕ್ ಸಾಧ್ಯ ಐತಿ. ಆ ಮಾನವ ತಿಳಿದನಂದ್ಮೇಲೆ ಮಾನವನ ಶ್ರೇಷ್ಠ ಅಂತ ಹೇಳ್ತೀರಿ, ಅಥವಾ ಮಾನವರಲ್ಲಿ ಬ್ರಹ್ಮಜ್ಞಾನವನ್ನು ತಿಳಿದವನೇ ಶ್ರೇಷ್ಠ ಅಂತ ಹೇಳ್ತೀರಿ. ಹಂಗಾರ ಬ್ರಹ್ಮಜ್ಞಾನಿಗೆ ಎಲ್ಲ ವೇದಗಳ ಅಧಿಕಾರ ಆತನ ಇರ್ತದಲ್ಲ. ಆತನ ಅಧೀನದೊಳಗೆ ಎಲ್ಲ ವೇದೋಪನಿಷತ್ತುಗಳು ಎಲ್ಲವೂ ಕೂಡ ಆತನ ಅಧಿಕಾರದೊಳಗಿರ್ತಾವಲ್ಲ. ಹೀಗೆ ವೇದ ದೇಹದ ಸಂಬಂಧವಿದ್ದು ವೇದಗಳಲ್ಲಿ ನಾನಾ ದೇವತೆಗಳು ಬಂದಿದ್ದಾರೆ. ಅದಕ್ಕಾಗಿ ನನ್ನ ಸಂಶಯವೇನೆಂದರೆ ವೇದಗಳು ಎಲ್ಲಿಂದ ನಿರ್ಮಾಣವಾದವು? ನನಗೇನ್ ಸಂಶಯ ಅಂದ್ರ, ದೇಹದಿಂದನ ಬಂದವ್ ನಿಜ. ಆ ಮನುಷ್ಯನ ದೇಹದಿಂದನೇ ಅವನೇ ಅಕ್ಷರಗಳನ್ನು ಕೂಡಿಸಿ ವೇದಗಳಂತ ಬರದ. ಆ ಬರದ್ಮೇಲೆ ಇಷ್ಟಕ್ಕಂದ್ ದೇವತೆಗಳನ್ನೆಲ್ಲ ತಂದ್ಬಿಟ್ನಲ್ಲ ಅವನು. ಆ ದೇವ್ರು ಈ ದೇವ್ರು ಅಂತೆಲ್ಲ ತಂದಲ್ಲ. ಹಂಗಾದ್ರ ಆ ದೇವತೆಗಳು ಹೆಂಗ್ ರಚನೆ ಆದವು? ಆ ದೇವತೆಗಳು ಯಾವ ರೀತಿಯಲ್ಲಿ ಹೆಂಗ್ ಪ್ರಕಟವಾದವು? ಹೀಗೆ ಸಂಶಯ ಬಲಿಯಿತು. ಶಿಷ್ಯನ ಸಮಾಧಾನ ಮಾಡಲಿಕ್ಕೆ ಬೇಕಲ್ಲವೇ? ವಾಕ್ತಾರನು ಅಂದದೇನೆಂದರೆ,
ಈಗ ಲಕ್ಷ್ಯ ಕೊಟ್ಟು ಕೇಳಪ್ಪ. ಅದಕ್ಕ ಅವ್ರ ಗುರುಗಳು ಏನಂದ್ರ, ಆಯ್ತು ನಿನ್ನ ಎಲ್ಲಾ ಪ್ರಶ್ನೆಗಳು ನಾನು ಕೇಳಿದ್ದಾತು. ಬ್ರಹ್ಮ ನಿರಾಕಾರ, ಅದಕ್ಕ ಗುಣಗಳಿಲ್ಲ ಅನ್ನೋದಾತು. ಮತ್ತೆ ಅದಕ್ ಗುಣಗಳಿಲ್ಲ ಅಂದ್ರ ಅವನಿಂದನೇ ಮಾಯೆ ಹುಟ್ಟಿತು ಅನ್ನಂಗಾತು. ಮಾಯೆಯಿಂದನೇ ಪಂಚಭೂತಗಳಾದವು ಅನ್ನಂಗಾತು. ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ದೇಹ ಅನ್ನಂಗಾತು. ಈ ದೇಹದಿಂದ ಅಕ್ಷರಗಳು ಹುಟ್ಟಿದ್ವು ಅನ್ನಂಗಾತು. ಆ ಅಕ್ಷರಗಳಿಂದ ವೇದ ಹುಟ್ಟಿತು ಅನ್ನಂಗಾತು. ಆ ವೇದಗಳಲ್ಲಿ ಅನಂತ ದೇವರುಗಳು ಹುಟ್ಟಿದ್ವು ಅನ್ನಂಗಾತು. ಇದನ್ನೆಲ್ಲ ಹೆಂಗಪ್ಪ ನನಗೊಂದ್ ಸ್ವಲ್ಪ ತಿಳಿಸ್ರಿ ಅಂತ ಹೇಳತ್ತ ತನ್ನ ಅನುಮಾನದ ಪ್ರಶ್ನೆಗಳನ್ನ ಕೇಳ್ತಾನ. ಅದಕ್ಕೆ ಗುರುಗಳು ಏನ್ ಹೇಳ್ತಾರ, ಈ ಪ್ರತೀತಿಯನ್ನು ನೋಡ ಹೋದರೆ ಬರೀ ಬಿರಿ ಬಂದು ಎಲ್ಲವೂ ವಿಸ್ತಳಿತವಾಗಿ ಬಿಡುವುದು. ವಿಚಾರ ಹಾಕುವುದರಲ್ಲಿ ಏನೂ ಇಲ್ಲ, ಸುಮ್ನೆ ಸಮಯ ವ್ಯರ್ಥ ಆಗ್ತದೆ. ನೀನ್ ಅವನ್ ಏನನ್ನಾರ ನೀನು ವಿಚಾರ ಮಾಡಕ್ ಹೋಗ್ಬೇಡ. ಅವೆಲ್ಲವೂ ಕೂಡ ನಿನ್ನನ್ನ ಗೊಂದಲದೊಳಗ್ ಮಾಡ್ತಾವ, ಬಂಧನಕ್ಕೀಡು ಮಾಡ್ತಾವ. ಅವೆಲ್ಲವೂ ಕೂಡ ಒಂದೊಂದು ಹೇಳ್ತಾವ. ಆದ್ರಿಂದ ಅವೆಲ್ಲವೂ ನಿನ್ನ ವಿಚಾರದಾಗ ತಿಳಿಸಿದ್ರು. ಆತ ಇನ್ನೊಂದು ಸಂಶಯ, ಗುರುವಿನಿಗಿನ ಸಂಶಯ ನಿವಾರಣೆ ಆಗಿಲ್ಲ ಅಂತೇಳಿ ಆತ ಮತ್ತೆ ಕೇಳಿದ ಪ್ರಶ್ನೆಗೆ ಹೇಳ್ತಾರ, ಇವೆಲ್ಲವೂ ಪೂರ್ವ ಪಕ್ಷ ಅಂತನ ತಿಳಿದು ಬಿಡು. ಇವು ಎಲ್ಲವೂ ಸುಳ್ಳೆ ಅದಾವಂತನ ನೀನ್ ತಿಳಿದು ಬಿಡು. ಅದನ್ನ ಏನು ನೀನ್ ತಲೆಗೆ ಹಾಕ್ಯನಕ ಹೋಗ್ಬೇಡ. ಅವನ್ನೆಲ್ಲವನು ಸುಮ್ನೆ ಹಂಗ ಹೇಳಿದಾರ ನಿನ್ನ ಸಮಾಧಾನಕ್ಕ, ನಿನ್ನ ಮನಸ್ಥಿತಿಗೆ, ನಿನ್ನ ಬಂಧನ ನಿವಾರಣೆಗಾಗಿ ಇವನ್ನೆಲ್ಲವನು ಹೇಳ್ಕೊಂತ ಬಂದಾರ. ಇವನ್ನೆಲ್ಲವನು ನೀನು ಬಿಟ್ಟು ಬಿಡು. ಇದ್ರಾಗ ನೀನು ಆ ಕೇವಲ ಪರಿಪೂರ್ಣವಾದ ವಿಚಾರವನ್ನೇ ನೀನು ವಿಚಾರ ಮಾಡ್ಬೇಕ ವಿನಃ ಅದನ್ ಬಿಟ್ಟು ನೀನ್ ಏನಾರ ಅದ ಹಂಗಾತು, ಇದು ಹೆಂಗಾತು, ಅವ ಹೆಂಗ್ ಹುಟ್ಟಿದ್ವು, ಇವೆ ಹೆಂಗ್ ಹುಟ್ಟಿದ್ವು ಅಂತ ನೀನು ಇವನ್ನೆಲ್ಲವನು ಗೊಂದಲಕ್ಕ ತಗನಕ್ ಹೋಗ್ಬೇಡ. ಯಾಕಂದ್ರ ಮಾಯನೇ ಸುಳ್ಳು ಅಂತ ತೀರ್ಮಾನ ಆದ್ಮೇಲೆ ಮಾಯದಿಂದ ಉದಯವಾದವು ಎಲ್ಲವೂ ಸುಳ್ಳೆ. ನೀನ್ ದೇವತೆಗಳಂತೀಯ, ದೇವತೆಗಳು ಸುಳ್ಳೆ. ದೇಹ ಅಂತ ಹೇಳ್ತೀಯ, ದೇಹನೂ ಸುಳ್ಳೆ. ಇವೇನ್ ಮಿಥ್ಯ. ಸುಳ್ಳೆ ಅನ್ನೋದಕ್ಕಿಂತ ಅವೆಲ್ಲವೂ ಮಿಥ್ಯ. ಅವೆಲ್ಲವೂ ಕೂಡ ಬಂದು ಹೋಗಿರ್ತಕ್ಕಂಥವು. ಅವೆಲ್ಲವೂ ಕೂಡ ಈ ಪೃಥ್ವಿಯಿಂದ ಉದಯವಾಗಿರ್ತಕ್ಕಂಥವು. ಕಲ್ಲು ಮಣ್ಣು ಮರ ಗೊಂಬೆಗಳಿಂದ ಆಗಿರ್ತಕ್ಕಂಥವದವು. ಇವನ್ನ ನೀನು ಸತ್ಯ ಅಂತ ತಿಳಿಬೇಡ. ಯಾಕಂದ್ರೆ ನೀನು ದೇಹ ಸೃಷ್ಟಿ ಆದ್ಮೇಲೆ ಇವೆಲ್ಲವೂ ಸೃಷ್ಟಿಯಾಗಿದಾವ ಅಂದ್ರೆ ಇವೆಲ್ಲವೂ ನಿನಗಿಂತ ಸಣ್ಣವದವು. ನೀನೇ ಆ ಪರಿಪೂರ್ಣ ಸ್ವರೂಪ ನದಿ ಅನ್ನೋದು ವಿಚಾರ ಮಾಡ. ಇವನ್ನೆಲ್ಲ ತಿಳಿಸೋ ಕಲೆ. ನಿನ್ನೆ ಅಪ್ಪಾಜಿಯವ್ರು ಹೇಳಿದ್ರು, ಇವೆಲ್ಲವೂ ತಿಳಿಸುವ ಕಲೆ. ಇದಿಂಗಾತ ಅಂತೇಳಿ ಎಲ್ಲೋ ದೂರದಾಗ ಇರ್ತಕ್ಕಂಥದ್ದನ್ನ ವಿಚಾರಗಳನ್ನು ತಿಳಿಸ್ತಾ ಶಿಷ್ಯ ಯಾವ ಸ್ಥಿತಿ ಒಳಗ್ ಉಳಿದಿರ್ತಾನೋ, ಯಾವ ಹಂತದೊಳಗ್ ಉಳಿದಿರ್ತಾನೋ ಅವನ ಸ್ಥಿತಿಯಿಂದನೇ, ಅವನ ಇರುವಿಕೆಯಿಂದನೇ ಅವನಿಗೆ ವಿಚಾರವನ್ನ ತಿಳಿಸ್ತಾ. ನೀನ್ ಅಲ್ಲದಿಯಲ್ಲ, ಅದು ನಿನಗ್ ಕಾಣ್ತತ್ತಲ್ಲ, ಅದು ನೀನ್ ಹೌದಂತ ತಿಳಿದಿಯಲ್ಲ, ಅದಲ್ಲಪ್ಪ, ಅದು ಮುಂದಕ್ ಬಾ. ಈಗೇನ್ ಮುಂದ್ ನೋಡಿದಲ್ಲ ಅದು ಕಾಣ್ತಲ್ಲ, ಅದು ಅಲ್ಲ, ಮುಂದಕ್ ಬಾ. ಇಷ್ಟ ತನಕ ಏನ್ ಹೇಳ್ಕೊಂತ ಬಂದಲ್ಲ, ಇದು ಅಲ್ಲ, ಇದನ್ನು ಬಿಟ್ಟು ಮುಂದಕ್ ಬಾ ಅಂತ ಹಿಂಗ ಪೂರ ಕೇಳ್ಕೊಂತ ಬಂದಿರದವಿನ ಅವ್ಯಾವು ಪೂರ್ಣ ಆಗೋದಿಲ್ಲ. ಇರುವುದು ನೀನು ಪರಿಪೂರ್ಣ ಸ್ವರೂಪದಿ ಅಂತ ತಿಳ್ಸಾಕ ಒಂದೇ ಮಾತ್ನಾಗ ನೀನ್ ಪರಿಪೂರ್ಣದಿ ಪರಬ್ರಹ್ಮದಿ ಅಂತಂದ್ರ ನಿನ್ನ ಮನಕ್ಕ ಅದು ಒಳೆಯೋದಿಲ್ಲ. ಅದಕ್ಕೋಸ್ಕರ ಇವನ್ನೆಲ್ಲ ಹೇಳ್ಕೊಂತ ಬಂದದ್ದಾಗೈತಿ. ಇದನ್ನೆಲ್ಲವನ್ನು ಕೂಡ ಆ ಸಾಕ್ಷಿಯಾಗಿರ್ತಕ್ಕಂಥದ್ದೊಂದು ಪರಬ್ರಹ್ಮ ಐತಿ ಅನ್ನೋ ವಿಚಾರ ತಿಳ್ಸಕ್ಕೋಸ್ಕರ ಇಲ್ಲಿ ಹಂತವಾಗಿ ಕರ್ಕೊಂಡ್ ಬಂದಾರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ ಅಪ್ಪಾಜಿ. ಉಳಿದ ಭಾಗವನ್ನ ಮತ್ತೆ ನೋಡೋಣಪ್ಪಾಜಿ. ಶರಣಾರ್ಥಿ.